ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಂ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ಗುರುಗಳಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ತಮ್ಮ ಪೀಠ ಪರಂಪರೆ ಏನಿದೆ ಅದಕ್ಕನುಗುಣವಾಗಿರತಕ್ಕಂತಹ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆಯನ್ನು ಮಾಡತಕ್ಕಂತಹ ಸಾಧಕರಾಗಿದ್ದಾರೆ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು. ದಿಗ್ವಿಜಯ ಯಾತ್ರೆಯನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸತ್ಯ, ದಿಗ್ವಿಜಯ ಮಾಡಲಿಕ್ಕೆ ಅಂತ ಹೊರಟ್ರೆ ಇನ್ನು ತಾಯಿಗೆ ತಮ್ಮ ದರ್ಶನ ಆಗೋದಿಲ್ಲ. ಮಕ್ಕಳನ್ನು ಬಿಟ್ಟು ಇರಲಿಕ್ಕೆ ಯಾವ ತಾಯಂದಿರಿಗೂ ಆಗುವುದಿಲ್ಲ. ಅದು ತುಂಬ ಕಷ್ಟಕರವಾದದ್ದು. ಹೀಗಾಗಿ ತಾಯಿಗೆ ಸಮಾಧಾನ ಪಡಿಸೋದು ಕೂಡ ಒಂದು ಉತ್ತಮವಾಗಿರ್ತಕ್ಕಂತಹ ಧರ್ಮ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿ ಒಂದು ಪ್ರತಿಮೆಯನ್ನು ಮಾಡಿಸ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ಆ ಪ್ರತಿಮೆಯಲ್ಲಿ ತಮ್ಮ ದಿವ್ಯವಾದ ಸನ್ನಿಧಾನವನ್ನು ಇಟ್ಟು ತಾಯಿಗೆ ಕೊಡ್ತಾರೆ. ಅಮ್ಮ, ಯೋಚನೆ ಮಾಡಬೇಡಿ, ಈ ಪ್ರತಿಮೆಯನ್ನು ನೀನು ಯಾವಾಗಲೂ ಕೂಡ ನೋಡ್ತಾ ಇರಿ, ಇಲ್ಲಿ ನನ್ನನ್ನು ಕಾಣ್ತಾ ಇರಿ ಎಂಬುದಾಗಿ ಹೇಳಿ ಒಂದು ಪ್ರತಿಮೆಯನ್ನು ತಾಯಿಗೆ ಕೊಟ್ಟು ದಿಗ್ವಿಜಯವನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡುತ್ತಾರೆ. ದಿಗ್ವಿಜಯ ಪ್ರಾರಂಭ ಮಾಡಬೇಕಾದರೆ ಅನೇಕ ಪವಾಡಗಳು ನಡೀತಾವೆ. ಅದರಲ್ಲಿ ಕೆಲವು ದಾಖಲಾದಂತಹ ಕೆಲವು ವಿಷಯಗಳನ್ನು ನಾನಿಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಅಂತ ಪ್ರವೃತ್ತನಾಗ್ತೇನೆ. ಏನಾಗಿತ್ತು ಅಂದರೆ, ಒಂದು ಕಡೆಗೆ ಬರ್ತಾರೆ. ಅಲ್ಲಿ ಒಂದು ಭಾಗದಲ್ಲಿ ಒಬ್ಬ ಜಹಾಗೀರದಾರ ಅಂದರೆ ದೊಡ್ಡ ಶ್ರೀಮಂತರು ಇರ್ತಾರೆ. ಅನೇಕ ಜಹಾಗೀರುಗಳು ಅವರಿಗೆ ರಾಜರುಗಳು ಕೊಟ್ಟಿರ್ತಾರೆ. ಆದ್ದರಿಂದ ಅವರು ಜಹಾಗೀರದಾರ ಅಂತಾಗಿರ್ತಾರೆ. ಎಷ್ಟೋ ಎಕರೆಗಟ್ಟಲೆ ಅವರು ಒಂದರ್ಥದಲ್ಲಿ ಲ್ಯಾಂಡ್ ಲಾರ್ಡ್ ಜಾಗೀರದಾರರು ಅಂದರೆ. ಅಂತಹ ಜಾಗೀರದಾರ ಇರ್ತಾನೆ. ಮಗಳ ಮದುವೆ ಮಾಡಿಸಬೇಕು ಅಂತ ಮದುವೆಗೆ ಎಲ್ಲ ಸಿದ್ಧತೆ ನಡೆದಿದೆ. ತಿರುಗಿ ಆ ವರನನ್ನ ಕರೆದುಕೊಂಡು ಬರಬೇಕು, ಮೆರವಣಿಗೆಯ ಮುಖಾಂತರ ವರನನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿ ಅವನು ಕುದುರೆ ಏರಿ ಕೂಡಬೇಕು. ಆ ಪೇಟ ಹಾಕಬೇಕು. ಪೇಟ ಅಂದರೆ ಆ ಕಾಲದಲ್ಲಿ ದೊಡ್ಡದಾದ ಪೇಟ ಇರ್ತಿತ್ತು. ಇವತ್ತಿಗೂ ಕೂಡ ಪೇಟ ಹಾಕ್ತಾರೆ, ಚಿಕ್ಕ ಪೇಟ ಇರ್ತದೆ. ಆದರೆ ಹಿಂದಿನ ಕಾಲದಲ್ಲಿ ದೊಡ್ಡ ಪೇಟ ಹಾಕ್ತಿದ್ರು. ತಲೆಗಿಂತಲೂ ಕೂಡ ಅದೇ ದೊಡ್ಡದಾಗಿರ್ತಿತ್ತು ಪೇಟ. ಹಾಗೆ ಪೇಟ ಹಾಕಿದ್ದಾರೆ. ಗೊತ್ತಾಗಿಲ್ಲ ಇವರು ಪೇಟ, ಆ ರುಮಾಲ್ ಅಂತ ಏನಿದೆ, ಪೇಟ ಏನಿದೆ ಅದನ್ನು ಸುತ್ತಿದ್ದಾರೆ. ದೊಡ್ಡದಿರ್ತದೆ ಅದು. ಅದೇನಾಗಿದೆ, ಅದರ ಒಳಗೆ ಒಂದು ವಿಷಸರ್ಪ ಸೇರಿಕೊಂಡಿದೆ. ಗೊತ್ತಾಗಿಲ್ಲ ಪಾಪ. ತಲೆಯಲ್ಲಿ ಆ ಪೇಟವನ್ನು ಧಾರಣ ಮಾಡಿದ್ದಾನೆ. ಅಲ್ಲಿ ಅವನ ತಲೆಗೆ ಆ ಹಾವು ಕಚ್ಚಿದೆ. ತಲೆಗೆ ಹಾವು ಕಚ್ಚಿದ್ದರಿಂದ ಬೇಗ ವಿಷ ಏರಿ ಕೆಳಗಡೆಗೆ ಬಿದ್ದು ಸತ್ತು ಹೋದ ಅವನು. ಮದುವೆಯ ಸಂಭ್ರಮದಲ್ಲಿ ಇದ್ದ ಜಹಾಗೀರದಾರರಿಗೆ ತುಂಬಾ ದುಃಖವಾಗಿದೆ. ಇದೇನು ಪ್ರಸಂಗ, ಹಸಿಮಣೆ ಏರಬೇಕು ಅಂತಂದ್ರೆ ಇದೇನು ಪಾಪ, ಮಸಣಕ್ಕೆ ಹೋಗ್ತಾ ಇದ್ದಾನಲ್ಲ ಇವನು. ಬೇಡ, ನನ್ನ ಮಗಳ ಗತಿ ಏನು, ಇವನ ಗತಿ ಏನು, ಬೇಡ, ಇವನಿಗೊಂದು ಸದ್ಗತಿ ಆಗುವಂತೆ ಇವನು ತಿರುಗಾ ಬದುಕಿ ಬರಬೇಕಾದ್ರೆ ನಾವು ವಾದಿರಾಜ ಗುರು ಸಾರ್ವಭೌಮರ ಕಡೆಗೆ ಬರಬೇಕು ಎಂಬುದಾಗಿ ವಿಚಾರ ಮಾಡ್ತಾನೆ. ವಾದಿರಾಜ ಗುರು ಸಾರ್ವಭೌಮರ ಕಡೆಗೆ ಬಂದು ಜಹಾಗೀರದಾರ ಪ್ರಾರ್ಥನೆಯನ್ನು ಮಾಡ್ತಾನೆ. ಸ್ವಾಮಿ, ಹೀಗಾಗೋಗಿದೆ, ತಾವು ದಯವಿಟ್ಟು ನಮ್ಮ ಅಳಿಯ, ಮುಂದೆ ಆಗತಕ್ಕಂತಹ ಅಳಿಯನೇನಿದ್ದಾನೋ ಅವನನ್ನು ನೀವು ಬದುಕಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಆಗಲಿ ಅಂತಾರೆ ವಾದಿರಾಜ ಗುರು ಸಾರ್ವಭೌಮರು. ಅದೇನು ಸತ್ತು ಬಿದ್ದಿದ್ದೋ, ಅಂದರೆ ಹಾವು ಕಚ್ಚಿ ಏನು ಕೆಳಗೆ ಬಿದ್ದಿದ್ದೋ ಅವನನ್ನು ಕರೆದುಕೊಂಡು ಬರುತ್ತಾರೆ. ಕರೆದುಕೊಂಡು ಬಂದು ಅವನನ್ನು ತಮ್ಮ ತೊಡೆಯ ಮೇಲೆ ಅವನ ತಲೆಯನ್ನು ಇಟ್ಟು ತಾವೇ ರಚನೆ ಮಾಡಿರತಕ್ಕಂತಹ ಲಕ್ಷ್ಮೀ ಶೋಭಾನ ಅಂತ ಏನು ಒಂದು ಸುಂದರವಾದ ಕನ್ನಡದಲ್ಲಿ ಪದ್ಯ ಇದೆ, ಆ ಪದ್ಯ ಗೀತೆಯನ್ನು ಪಠಣ ಮಾಡ್ತಾರೆ. ಸತ್ತ ಅಳಿಯ ಬದುಕಿ ಕೂಡ್ತಾನೆ. ಏನೂ ಆಗಿಲ್ಲ ಎನ್ನುವಂತೆ ಅವನು ಮಲಗಿ ಎದ್ದವನಂತೆ ಎದ್ದು ಕೂಡುತ್ತಾನೆ. ಭಗವಂತ ಇವರ ಗ್ರಂಥಗಳಲ್ಲಿ ಎಂತಹ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸಿಕೊಳ್ಳಿಕ್ಕಾಗಿಯೇ ಇಂತಹ ಒಂದು ಪ್ರಸಂಗವನ್ನು ನಿರ್ಮಾಣ ಮಾಡಿರಬೇಕು ಅಂತ ಅನಿಸುತ್ತೆ. ಮಹಾಜ್ಞಾನಿಗಳ, ಮಹಾ ತಪಸ್ವಿಗಳ ತಪಸ್ಸೇನು ಅಂತ ಗೊತ್ತಾಗಬೇಕಾದ್ರೆ ಇಂತಹ ಒಂದು ಪ್ರಸಂಗ ನಡೆದರೇನೆ ಗೊತ್ತಾಗ್ತದೆ. ಇಲ್ಲದೆ ಹೋದರೆ ಗೊತ್ತಾಗುವುದಿಲ್ಲ. ಇವರು ಕೂಡ ಲಕ್ಷ್ಮೀ ಶೋಭಾನವನ್ನು ರಚನೆ ಮಾಡಿದ್ದು ಸ್ವಪ್ನದಲ್ಲಿ ರಚನೆ ಮಾಡಿದ್ದು ಅಂತನ್ನುವುದನ್ನು ಅವರು ತಿಳಿಸಿಕೊಡ್ತಾರೆ. ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಎಂಬುದಾಗಿ ಅವರು ಹೇಳ್ತಾರೆ. ಇರಲಿ, ಅಂತೂ
ಸ್ವಪ್ನದಲ್ಲಿಯೇ ಇವರು ಲಕ್ಷ್ಮೀ ಶೋಭಾನವನ್ನ ಏನು ರಚನೆ ಮಾಡಿದ್ರು, ಶೋಭಾನವೆನ್ನೀರೆ ಸುರರೋಳು ಶುಭಗನಿಗೆ ಶೋಭಾನವೆನ್ನಿ ಅಂತ ಏನು ಸುಂದರವಾದ ಒಂದು ಪದ್ಯ ಇದೆ. ಅದನ್ನು ಎಷ್ಟು ಬಾರಿ ಕೇಳಿದರೂ ಕೂಡ ಮತ್ತೆ 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 ಕೇಳಬೇಕು ಅಂತ. ಆ ಲಕ್ಷ್ಮೀ ಸ್ವಯಂವರದ ಸುಂದರ ಗಾಥೆ. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಪ್ರಾದುರ್ಭವಳಾದಾಗ ಭಗವಂತನನ್ನ ಹೇಗೆ ವರಿಸ್ತಾಳೆ, ಉಳಿದ ದೇವತೆಗಳಲ್ಲೆಲ್ಲ ಹೇಗೆ ದೋಷಗಳಿವೆ, ಆ ದೋಷಗಳಿದ್ದವರನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾನು ನಿತ್ಯ ಮುಕ್ತಳು, ನಾನು ನಿರ್ದೋಷಳು, ಅಪ್ರಾಕೃತಳು. ನಾನು ವರಿಸಬೇಕಾದರೆ ಅಪ್ರಾಕೃತನನ್ನೇ ವರಿಸಬೇಕು, ನಿರ್ದೋಷನನ್ನೇ ವರಿಸಬೇಕು ಎನ್ನುವಂತಹ ಒಂದು ಭಾವನೆಯಿಂದಾಗಿ ಪರಮಾತ್ಮನ ಕೊರಳಲ್ಲಿ ಎಂದೆಂದೂ ಬಾಡದೇ ಇರತಕ್ಕಂತಹ ಅರವಿಂದ ಮಾಲೆಯನ್ನು ಹಾಕಿ ಅವನನ್ನು ವಿವಾಹವಾಗಿರ್ತಕ್ಕಂತಹ ಒಂದು ಸುಂದರವಾದ ಕಥೆ. ಇವರ ಪದ್ಯವೂ ಕೂಡ ಅಷ್ಟೇ, ಲಕ್ಷ್ಮೀ ಶೋಭಾನ ಪದ್ಯವೂ ಕೂಡ ಆ ಸುವಾಸಿನಿಯರು. ಉತ್ತರ ಕರ್ನಾಟಕದಲ್ಲಿ ಒಂದು ವಿಧದ ರಾಗ ಇದೆ, ದಕ್ಷಿಣ ಕರ್ನಾಟಕದಲ್ಲಿ ಇನ್ನೊಂದು ವಿಧದ ರಾಗ ಇದೆ. ಎರಡೂ ವಿಧದ ರಾಗಗಳೂ ಕೂಡ ಅತ್ಯಂತ ಕರ್ಣಕ್ಕೆ ಮನೋಹರವಾಗಿರ್ತಕ್ಕಂತಹ ರೂಪ. ಮತ್ತೆ 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 ಕೇಳಬೇಕು ಅಂತ ಅನ್ನಿಸ್ತದೆ, ಅಷ್ಟು ನಮ್ಮನ್ನು ಸೆಳೆಯತಕ್ಕಂತಹ ಲಕ್ಷ್ಮೀ ಶೋಭಾನ ಪದ ಏನಿದೆ, ಆ ಲಕ್ಷ್ಮೀ ಶೋಭಾನ ಪದ ತಾವೇ ರಚನೆ ಮಾಡಿದ ಲಕ್ಷ್ಮೀ ಶೋಭಾನ ಪದದಿಂದಾಗಿ ಆ ವರನನ್ನ ಬದುಕಿಸ್ತಾರೆ. ರಾಜನಿಗೆ ಬಹಳ ಸಂತೋಷವಾಗ್ತದೆ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಮಾಧ್ವ ಪರಂಪರೆಯಲ್ಲಿ ಏನು ನೋಡ್ತೇವೆ ಅಂದರೆ, ವಿವಾಹ, ಮಗಳ ವಿವಾಹ ಅಥವಾ ಮಗನ ವಿವಾಹ ನಡೀತಾ ಇತ್ತು ಅಂದರೆ ಅನೇಕ ಜನ ಸುವಾಸಿನಿಯರು ಸೇರಿ ಲಕ್ಷ್ಮೀ ಶೋಭಾನ ಪದವನ್ನು ಹೇಳ್ತಾರೆ. ಅಕಸ್ಮಾತ್ ಗೊತ್ತಿದ್ದಿದ್ದಿಲ್ಲ ಅಂದರೆ ಎಲ್ಲರೂ ಕೂಡ ನಿಮ್ಮ ಮದುವೆಗಳ ಸಂದರ್ಭದಲ್ಲಿ ಲಕ್ಷ್ಮೀ ಶೋಭಾನ ಪದವನ್ನು ಸುವಾಸಿನಿಯರಿಂದ ಹೇಳಿಸಿ ಅದರಿಂದ ವಧುವರರಿಗೆ ಕಲ್ಯಾಣವಾಗ್ತದೆ. ವಧು ದೀರ್ಘಾಯುಷ್ಯನಾದ ಗಂಡನನ್ನು ಪಡೀತಾಳೆ. ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಬಹಳ ಸಂತೋಷ. ನಮ್ಮಲ್ಲಿ ಸಂಪ್ರದಾಯ ಇದೆ, ಪ್ರತಿನಿತ್ಯ ಹೆಣ್ಣು ಮಕ್ಕಳು ಹೇಗೆ ಗಂಡಸರು ಸುಮಧ್ವ ವಿಜಯ, ವಾಯುಸ್ತುತಿ, ಬ್ರಹ್ಮಸೂತ್ರ ಭಾಷ್ಯಾದಿಗಳನ್ನು ಪಾರಾಯಣ ಮಾಡಲೇಬೇಕು. ಸುಮಧ್ವ ವಿಜಯಾದಿಗಳನ್ನು ಪಾರಾಯಣ ಮಾಡಿದರೇನೆ ಊಟ, ಇಲ್ಲಂದ್ರೆ ಇಲ್ಲ ಅನ್ನುವಂತಹ ಒಂದು ದೀಕ್ಷೆ ಗಂಡಸರಲ್ಲಿ ಹೇಗೆ ಇದೆ, ಹಾಗೆ ಹೆಂಗಸರಲ್ಲಿಯೂ ಕೂಡ ಲಕ್ಷ್ಮೀ ಶೋಭಾನ ಪದವನ್ನು ಹೇಳದೆ ತೀರ್ಥಪ್ರಾಶನ ಮಾಡುವುದಿಲ್ಲ ಅನ್ನುವಂತಹ ಒಂದು ಗಟ್ಟಿಯಾದ ನಂಬಿಕೆಯಲ್ಲಿ ಅನೇಕ ಸ್ತ್ರೀಯರು ಇರುವುದನ್ನು ನಾನು ಗಮನಿಸಿದ್ದೇನೆ. ಹಾಗಿದ್ದರೆ ಬಹಳ ಸಂತೋಷ. ಇಲ್ಲದೆ ಹೋದರೆ ಅದನ್ನು ರೂಢಿ ಮಾಡಿಕೊಳ್ಳೋಣ. ಇವತ್ತಿನ ಯುವ ಜನಾಂಗ ಆ ದಾರಿಯಿಂದ ಹೊರಬರ್ತಾ ಇದೆ. ದಯವಿಟ್ಟು ಯುವಜನಾಂಗಕ್ಕೆ ನಾನೊಂದು ಕಳಕಳಿಯಿಂದ ಕೇಳೋದೇನು ಅಂದರೆ, ಹೇಗೆ ಗಂಡಸರಿಗೆ ವಾಯುಸ್ತುತಿ, ಸುಮಧ್ವ ವಿಜಯ ಕಡ್ಡಾಯವಾಗಿ ಬರಲೇಬೇಕೋ, ಹಾಗೆ ಹೆಂಗಸರಿಗೆಲ್ಲರಿಗೂ ಕೂಡ ಲಕ್ಷ್ಮೀ ಶೋಭಾನ ಪದ ಅನ್ನೋದೇನಿದೆ ಅದು ಬರಲೇಬೇಕು. ಪ್ರತಿನಿತ್ಯ ಪಾರಾಯಣ ಮಾಡಲೇಬೇಕು. ತತ್ರಾಪಿ ಮದುವೆ ಇರುವಂತಹ ಸಂದರ್ಭದಲ್ಲಿ, ಮುಂಚುವೆ ಇರುವಂತಹ ಸಂದರ್ಭದಲ್ಲಿ ಆಪತ್ತುಗಳು ಹೆಚ್ಚಿರುತ್ತದೆ. ಆ ಆಪತ್ತುಗಳಿಂದ ಪಾರಾಗಲಿಕ್ಕಾಗಿ ಅಂತ ಹೇಳಿ ಲಕ್ಷ್ಮೀ ಶೋಭಾನ ಪದ ಏನಿದೆ ಅದನ್ನು ಕಡ್ಡಾಯವಾಗಿ ಹೇಳಬೇಕು. ಅಕಸ್ಮಾತ್ ಯಾರು ಕಲ್ತಿದ್ದಿಲ್ಲ ಅಂದರೆ ಕಲೀರಿ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ನಾನು ಗಮನಿಸಿರ್ತಕ್ಕಂತಹ ಒಂದು ಅಂಶವನ್ನು, ಹಲವಾರು ವಿವಾಹಗಳಿಗೆ ಹೋದ ಸಂದರ್ಭದಲ್ಲಿ ಗೌರಿ ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ. ಗೌರಿ ಪೂಜೆಯನ್ನು ಮಾಡುವಾಗ ಅನೇಕ ಜನ ಸುಮಂಗಲಿ ಸ್ತ್ರೀಯರು ಲಕ್ಷ್ಮೀ ಶೋಭಾನ ಪದವನ್ನು ಹೇಳ್ತಾ ಇರ್ತಾರೆ. ಈ ವಧು ಅಲ್ಲಿ ಗೌರಿಗೆ ಅರಿಶಿಣ ಕುಂಕುಮವನ್ನು ಸಮರ್ಪಣೆ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಆ ಹಾಡಿನ ಅನುಸಂಧಾನವನ್ನು ಮಾಡ್ತಾ ಭಕ್ತಿ ಪರವಶರಾಗಿ ಅಲ್ಲಿ ಏನು ಗೌರಿಗೆ ಪೂಜೆ ಮಾಡ್ತಾ ಇರ್ತಾರೋ ಅವಳನ್ನು ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ, ಯಾಕೆ ಅಂದರೆ ದಾಂಪತ್ಯಾರ್ಥೆ ಉಮಾಂ ಸತೀಂ ಅಂತ ಭಾಗವತ ಹೇಳುತ್ತದೆ. ದಾಂಪತ್ಯ ಜೀವನ ಸುರಕ್ಷಿತವಾಗಿರಬೇಕಾದರೆ ಪಾರ್ವತಿಯ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಲಕ್ಷ್ಮೀ ಶೋಭಾನ ಪದವನ್ನು ಈ ಕಡೆಗೆ ಹೇಳ್ತಾ ಇದ್ದಾರೆ, ಆಪತ್ತು ನಿವಾರಣೆ ಆಗ್ತಾ ಇದೆ. ಪೂಜೆ ಆಗೋದು ಎಲ್ಲಿ, ಯಾರದ್ದು ಅಂದರೆ ಪಾರ್ವತೀ ದೇವಿಯ ಪೂಜೆ. ಭಾಗವತ ಹೇಳುತ್ತದೆ ಪಾರ್ವತಿಯ ಪೂಜೆಯಿಂದಾಗಿ ದಾಂಪತ್ಯ ಸುಖ ಚೆನ್ನಾಗಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ವಿವಾಹವನ್ನು ಮಾಡುವುದಾಗಿರುತ್ತದೆ ಉದ್ದೇಶ. ಹೀಗಾಗಿ ಸುಖಮಯವಾದ ಸುರಕ್ಷಿತವಾದ ಜೀವನ ನಡಿಬೇಕಾದರೆ ಆ ವಧು ಏನಿದ್ದಾಳೋ ಅವಳ ಚಿತ್ತ ಆ ಪಾರ್ವತಿ ಅಂತರ್ಗತಳಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡ್ತಾ ಇದ್ದೇನೆ ಅನ್ನುವ ಅನುಸಂಧಾನ ಅವಳಿಗೆ. ಇವರಿಗೆಲ್ಲರಿಗೂ ಕೂಡ ಈ ವಧುವರರಿಗೆ ಮಾಂಗಲ್ಯ ಅನ್ನೋದು ಯಾವಾಗಲೂ ಗಟ್ಟಿಯಾಗಿರಲಿ, ಸುಮಂಗಲಿಯಾಗಿ ಇವಳು ಬದುಕಲಿ, ಭಗವಂತ ಪ್ರೀತರಾಗುವಂತಹ ಶ್ರೇಷ್ಠವಾದ ಜೀವನ, ಗೃಹಸ್ಥ ಜೀವನ ಇವರು ನಡೆಸುವಂತಾಗಲಿ ಎನ್ನುವ